ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ? ಭಾರತದ ಸೇನಾ ಶಕ್ತಿ ಹೇಗಿದೆ? ಭಾರತದ ಬೃಹತ್ ಸೇನಾ ಶಕ್ತಿಯ ಅನಾವರಣ ನೀವು ನೋಡ್ತೀರಾ. ಸಾಮಾನ್ಯವಾಗಿ ಜನವರಿ 26ಕ್ಕೆ ಆಗಸ್ಟ್ 15ಕ್ಕೆ ಭಾರತದ ಸೇನಾ ಶಕ್ತಿಯನ್ನ ನಾವು ಪ್ರದರ್ಶನಕ್ಕೆ ಇಡ್ತೀವಿ. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ ಅನ್ನೋದರ ಕುರಿತಾಗಿ ಒಂದು ಝಲಕ್ ವೀಕ್ಷಕರೇ. ಭಾರತದ ಸೇನಾ ಶಕ್ತಿ ಏನು ಅನ್ನೋದರ ಅನಾವರಣ, ಎಷ್ಟು ಪ್ರಬಲವಾಗಿದೆ ಭಾರತೀಯ ಸೇನೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ವಿ. ಸೇನೆಯೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು, ಇದೇನು ಹೊರಗಡೆ ಕೊಡಬಾರ್ದಂತ ಮಾಹಿತಿ ಏನಲ್ಲ. ವಾಯು ರಕ್ಷಣಾ ವ್ಯವಸ್ಥೆ ಏನೇನಿದೆ ಅನ್ನುವಂಥದ್ದು. ಭಾರತದ ಪಾಲಿನ ಆಪದ್ ಬಾಂಧವ ಗೇಮ್ ಚೇಂಜರ್ S-400 ಬರೋಬ್ಬರಿ 16 ವಾಹನಗಳನ್ನ ಹೊಂದಿದೆ. S-400 16 ವಾಹನಗಳಿದ್ದಾವೆ. ವಾಯು ರಕ್ಷಣಾ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ವಿ. 600 ಕಿಲೋಮೀಟರ್ ದೂರದಿಂದಾನೇ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಇದು ರಕ್ಷಣಾ ವ್ಯವಸ್ಥೆ, ಬೇರೆಯವ್ರು ನಮ್ಮ ಮೇಲೆ ದಾಳಿ ಮಾಡದೇ ಇರೋಂಗೆ. ಫೈಟರ್ ಜೆಟ್ ಖಂಡಾಂತರ ಕ್ಷಿಪಣಿಗಳನ್ನ ಇದು ಹೊಡೆದುರುಳಿಸುತ್ತೆ. S-400 ವಾಯು ರಕ್ಷಣಾ ವ್ಯವಸ್ಥೆ ಯಾವುದೇ ಕ್ಷಿಪಣಿಗಳನ್ನು ಕೂಡ ಭಾರತದ ಒಳಗೆ ಬಿಡೋದಿಲ್ಲ. 600 ಕಿಲೋಮೀಟರ್ ದೂರದಲ್ಲೇ ಅದು ಬರ್ತಾ ಇದೆ ಅಂದ್ರೆ ಅಲ್ಲೇ ಪತ್ತೆ ಹಚ್ಚಿ ಅಲ್ಲೇ ಹೊಡೆದುರುಳಿಸುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಆ ಕ್ಷಿಪಣಿಗಳನ್ನ ಪ್ರದ್ಯುಮ್ನ ಏರ್ ಡಿಫೆನ್ಸ್ ಹೊಡೆದುರುಳಿಸುತ್ತೆ. ಪ್ರದ್ಯುಮ್ನ ಏರ್ ಡಿಫೆನ್ಸ್ ಖಂಡಾಂತರ ಕ್ಷಿಪಣಿಗಳನ್ನೇ ಟಾರ್ಗೆಟ್ ಮಾಡುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಗೆ ಬಂದಾಗ ಹೊಡೆದುರುಳಿಸುತ್ತೆ. 300 ರಿಂದ 2000 ಕಿಲೋಮೀಟರ್ ಇದರ ರೇಂಜ್ ಇರ್ತಕ್ಕಂಥದ್ದು. 2000 ಕಿಲೋಮೀಟರ್ ದೂರದಲ್ಲಿ ಪ್ರದ್ಯುಮ್ನ ಏರ್ ಡಿಫೆನ್ಸ್ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಮತ್ಯಾರು ದಾಳಿ ಮಾಡಕ್ ಸಾಧ್ಯ? ಎಷ್ಟು ದೂರದಿಂದ ಮಾಡಿದ್ರು ಕೂಡ ಭಾರತಕ್ಕೆ ಅದನ್ನ ಪತ್ತೆ ಹಚ್ಚಿ ಅದನ್ನ ಅಲ್ಲೇ ಹೊಡೆದುರುಳಿಸುವಂತಹ ವಾಯು ರಕ್ಷಣಾ ವ್ಯವಸ್ಥೆ ಇದೆ. ಎಂಥದ್ದೇ ಖಂಡಾಂತರ ಕ್ಷಿಪಣಿಯನ್ನೇ ಭಾರತದ ಮೇಲೆ ಹಾಕಿದ್ರು ನಮಗೆ ಡಿಫೆಂಡ್ ಮಾಡ್ಕೊಳಕ್ ಬರುತ್ತೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಅನ್ನೋದರ ಒಂದು ಸ್ಮಾಲ್ ಝಲಕ್ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ? ಭಾರತದ ಸೇನಾ ಶಕ್ತಿ ಹೇಗಿದೆ? ಭಾರತದ ಬೃಹತ್ ಸೇನಾ ಶಕ್ತಿಯ ಅನಾವರಣ ನೀವು ನೋಡ್ತೀರಾ. ಸಾಮಾನ್ಯವಾಗಿ ಜನವರಿ 26ಕ್ಕೆ ಆಗಸ್ಟ್ 15ಕ್ಕೆ ಭಾರತದ ಸೇನಾ ಶಕ್ತಿಯನ್ನ ನಾವು ಪ್ರದರ್ಶನಕ್ಕೆ ಇಡ್ತೀವಿ. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ ಅನ್ನೋದರ ಕುರಿತಾಗಿ ಒಂದು ಝಲಕ್ ವೀಕ್ಷಕರೇ. ಭಾರತದ ಸೇನಾ ಶಕ್ತಿ ಏನು ಅನ್ನೋದರ ಅನಾವರಣ, ಎಷ್ಟು ಪ್ರಬಲವಾಗಿದೆ ಭಾರತೀಯ ಸೇನೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ವಿ. ಸೇನೆಯೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು, ಇದೇನು ಹೊರಗಡೆ ಕೊಡಬಾರ್ದಂತ ಮಾಹಿತಿ ಏನಲ್ಲ. ವಾಯು ರಕ್ಷಣಾ ವ್ಯವಸ್ಥೆ ಏನೇನಿದೆ ಅನ್ನುವಂಥದ್ದು. ಭಾರತದ ಪಾಲಿನ ಆಪದ್ ಬಾಂಧವ ಗೇಮ್ ಚೇಂಜರ್ S-400 ಬರೋಬ್ಬರಿ 16 ವಾಹನಗಳನ್ನ ಹೊಂದಿದೆ. S-400 16 ವಾಹನಗಳಿದ್ದಾವೆ. ವಾಯು ರಕ್ಷಣಾ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾ ಇದ್ವಿ. 600 ಕಿಲೋಮೀಟರ್ ದೂರದಿಂದಾನೇ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಇದು ರಕ್ಷಣಾ ವ್ಯವಸ್ಥೆ, ಬೇರೆಯವ್ರು ನಮ್ಮ ಮೇಲೆ ದಾಳಿ ಮಾಡದೇ ಇರೋಂಗೆ. ಫೈಟರ್ ಜೆಟ್ ಖಂಡಾಂತರ ಕ್ಷಿಪಣಿಗಳನ್ನ ಇದು ಹೊಡೆದುರುಳಿಸುತ್ತೆ. S-400 ವಾಯು ರಕ್ಷಣಾ ವ್ಯವಸ್ಥೆ ಯಾವುದೇ ಕ್ಷಿಪಣಿಗಳನ್ನು ಕೂಡ ಭಾರತದ ಒಳಗೆ ಬಿಡೋದಿಲ್ಲ. 600 ಕಿಲೋಮೀಟರ್ ದೂರದಲ್ಲೇ ಅದು ಬರ್ತಾ ಇದೆ ಅಂದ್ರೆ ಅಲ್ಲೇ ಪತ್ತೆ ಹಚ್ಚಿ ಅಲ್ಲೇ ಹೊಡೆದುರುಳಿಸುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಆ ಕ್ಷಿಪಣಿಗಳನ್ನ ಪ್ರದ್ಯುಮ್ನ ಏರ್ ಡಿಫೆನ್ಸ್ ಹೊಡೆದುರುಳಿಸುತ್ತೆ. ಪ್ರದ್ಯುಮ್ನ ಏರ್ ಡಿಫೆನ್ಸ್ ಖಂಡಾಂತರ ಕ್ಷಿಪಣಿಗಳನ್ನೇ ಟಾರ್ಗೆಟ್ ಮಾಡುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಗೆ ಬಂದಾಗ ಹೊಡೆದುರುಳಿಸುತ್ತೆ. 300 ರಿಂದ 2000 ಕಿಲೋಮೀಟರ್ ಇದರ ರೇಂಜ್ ಇರ್ತಕ್ಕಂಥದ್ದು. 2000 ಕಿಲೋಮೀಟರ್ ದೂರದಲ್ಲಿ ಪ್ರದ್ಯುಮ್ನ ಏರ್ ಡಿಫೆನ್ಸ್ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಮತ್ಯಾರು ದಾಳಿ ಮಾಡಕ್ ಸಾಧ್ಯ? ಎಷ್ಟು ದೂರದಿಂದ ಮಾಡಿದ್ರು ಕೂಡ ಭಾರತಕ್ಕೆ ಅದನ್ನ ಪತ್ತೆ ಹಚ್ಚಿ ಅದನ್ನ ಅಲ್ಲೇ ಹೊಡೆದುರುಳಿಸುವಂತಹ ವಾಯು ರಕ್ಷಣಾ ವ್ಯವಸ್ಥೆ ಇದೆ. ಎಂಥದ್ದೇ ಖಂಡಾಂತರ ಕ್ಷಿಪಣಿಯನ್ನೇ ಭಾರತದ ಮೇಲೆ ಹಾಕಿದ್ರು ನಮಗೆ ಡಿಫೆಂಡ್ ಮಾಡ್ಕೊಳಕ್ ಬರುತ್ತೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಅನ್ನೋದರ ಒಂದು ಸ್ಮಾಲ್ ಝಲಕ್ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ.
ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ? ಭಾರತದ ಸೇನಾ ಶಕ್ತಿ ಹೇಗಿದೆ? ಭಾರತದ ಬೃಹತ್ ಸೇನಾ ಶಕ್ತಿಯ ಅನಾವರಣ. ನೀವು ನೋಡ್ತೀರಾ, ಸಾಮಾನ್ಯವಾಗಿ ಜನವರಿ 26ಕ್ಕೆ, ಆಗಸ್ಟ್ 15ಕ್ಕೆ ಭಾರತದ ಸೇನಾ ಶಕ್ತಿಯನ್ನ ನಾವು ಪ್ರದರ್ಶನಕ್ಕೆ ಇಡ್ತೀವಿ. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ ಅನ್ನೋದರ ಕುರಿತಾಗಿ ಒಂದು ಝಲಕ್ ವೀಕ್ಷಕರೇ. ಭಾರತದ ಸೇನಾ ಶಕ್ತಿ ಏನು ಅನ್ನೋದರ ಅನಾವರಣ, ಎಷ್ಟು ಪ್ರಬಲವಾಗಿದೆ ಭಾರತೀಯ ಸೇನೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ವಿ. ಸೇನೆಯೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದೇನು ಹೊರಗಡೆ ಕೊಡಬಾರ್ದಂತ ಮಾಹಿತಿ ಏನಲ್ಲ. ವಾಯು ರಕ್ಷಣಾ ವ್ಯವಸ್ಥೆ ಏನೇನಿದೆ ಅನ್ನುವಂಥದ್ದು. ಭಾರತದ ಪಾಲಿನ ಆಪದ್ ಬಾಂಧವ ಗೇಮ್ ಚೇಂಜರ್ S-400. ಬರೋಬ್ಬರಿ 16 ವಾಹನಗಳನ್ನ ಹೊಂದಿದೆ S-400. S-400 16 ವಾಹನಗಳಿದ್ದಾವೆ. ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇದ್ವಿ. 600 ಕಿಲೋಮೀಟರ್ ದೂರದಿಂದಾನೇ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಇದು ರಕ್ಷಣಾ ವ್ಯವಸ್ಥೆ, ಬೇರೆಯವ್ರು ನಮ್ಮ ಮೇಲೆ ದಾಳಿ ಮಾಡದೇ ಇರೋಂಗೆ. ಫೈಟರ್ ಜೆಟ್ ಖಂಡಾಂತರ ಕ್ಷಿಪಣಿಗಳನ್ನ ಇದು ಹೊಡೆದುರುಳಿಸುತ್ತೆ. S-400 ವಾಯು ರಕ್ಷಣಾ ವ್ಯವಸ್ಥೆ ಯಾವುದೇ ಕ್ಷಿಪಣಿಗಳನ್ನು ಕೂಡ ಭಾರತದ ಒಳಗೆ ಬಿಡೋದಿಲ್ಲ. 600 ಕಿಲೋಮೀಟರ್ ದೂರದಲ್ಲೇ ಅದು ಬರ್ತಾ ಇದೆ ಅಂದ್ರೆ ಅಲ್ಲೇ ಪತ್ತೆ ಹಚ್ಚಿ ಅಲ್ಲೇ ಹೊಡೆದುರುಳಿಸುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಆ ಕ್ಷಿಪಣಿಗಳನ್ನ ಪ್ರದ್ಯುಮ್ನ ಏರ್ ಡಿಫೆನ್ಸ್ ಹೊಡೆದುರುಳಿಸುತ್ತೆ. ಪ್ರದ್ಯುಮ್ನ ಏರ್ ಡಿಫೆನ್ಸ್ ಖಂಡಾಂತರ ಕ್ಷಿಪಣಿಗಳನ್ನೇ ಟಾರ್ಗೆಟ್ ಮಾಡುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಗೆ ಬಂದಾಗ ಹೊಡೆದುರುಳಿಸುತ್ತೆ. 300 ರಿಂದ 2000 ಕಿಲೋಮೀಟರ್ ಇದರ ರೇಂಜ್ ಇರ್ತಕ್ಕಂಥದ್ದು. 2000 ಕಿಲೋಮೀಟರ್ ದೂರದಲ್ಲಿ ಪ್ರದ್ಯುಮ್ನ ಏರ್ ಡಿಫೆನ್ಸ್ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಮತ್ಯಾರು ದಾಳಿ ಮಾಡಕ್ ಸಾಧ್ಯ? ಎಷ್ಟು ದೂರದಿಂದ ಮಾಡಿದ್ರು ಕೂಡ ಭಾರತಕ್ಕೆ ಅದನ್ನ ಪತ್ತೆ ಹಚ್ಚಿ ಅದನ್ನ ಅಲ್ಲೇ ಹೊಡೆದುರುಳಿಸುವಂತಹ ವಾಯು ರಕ್ಷಣಾ ವ್ಯವಸ್ಥೆ ಇದೆ. ಎಂಥದ್ದೇ ಖಂಡಾಂತರ ಕ್ಷಿಪಣಿಯನ್ನೇ ಭಾರತದ ಮೇಲೆ ಹಾಕಿದ್ರು ನಮಗೆ ಡಿಫೆಂಡ್ ಮಾಡ್ಕೊಳಕ್ ಬರುತ್ತೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಅನ್ನೋದರ ಒಂದು ಸ್ಮಾಲ್ ಝಲಕ್ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತದ್ದು. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ? ಭಾರತದ ಸೇನಾ ಶಕ್ತಿ ಹೇಗಿದೆ? ಭಾರತದ ಬೃಹತ್ ಸೇನಾ ಶಕ್ತಿಯ ಅನಾವರಣ. ನೀವು ನೋಡ್ತೀರಾ, ಸಾಮಾನ್ಯವಾಗಿ ಜನವರಿ 26ಕ್ಕೆ, ಆಗಸ್ಟ್ 15ಕ್ಕೆ ಭಾರತದ ಸೇನಾ ಶಕ್ತಿಯನ್ನ ನಾವು ಪ್ರದರ್ಶನಕ್ಕೆ ಇಡ್ತೀವಿ. ಯುದ್ಧ ನಡೆದ್ರೆ ಭಾರತ ಎಷ್ಟು ಸುರಕ್ಷಿತ ಅನ್ನೋದರ ಕುರಿತಾಗಿ ಒಂದು ಝಲಕ್ ವೀಕ್ಷಕರೇ. ಭಾರತದ ಸೇನಾ ಶಕ್ತಿ ಏನು ಅನ್ನೋದರ ಅನಾವರಣ, ಎಷ್ಟು ಪ್ರಬಲವಾಗಿದೆ ಭಾರತೀಯ ಸೇನೆ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ವಿ. ಸೇನೆಯೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದೇನು ಹೊರಗಡೆ ಕೊಡಬಾರ್ದಂತ ಮಾಹಿತಿ ಏನಲ್ಲ. ವಾಯು ರಕ್ಷಣಾ ವ್ಯವಸ್ಥೆ ಏನೇನಿದೆ ಅನ್ನುವಂಥದ್ದು. ಭಾರತದ ಪಾಲಿನ ಆಪದ್ ಬಾಂಧವ ಗೇಮ್ ಚೇಂಜರ್ S-400. ಬರೋಬ್ಬರಿ 16 ವಾಹನಗಳನ್ನ ಹೊಂದಿದೆ S-400. S-400 16 ವಾಹನಗಳಿದ್ದಾವೆ. ವಾಯು ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ ಇದ್ವಿ. 600 ಕಿಲೋಮೀಟರ್ ದೂರದಿಂದಾನೇ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಇದು ರಕ್ಷಣಾ ವ್ಯವಸ್ಥೆ, ಬೇರೆಯವ್ರು ನಮ್ಮ ಮೇಲೆ ದಾಳಿ ಮಾಡದೇ ಇರೋಂಗೆ. ಫೈಟರ್ ಜೆಟ್ ಖಂಡಾಂತರ ಕ್ಷಿಪಣಿಗಳನ್ನ ಇದು ಹೊಡೆದುರುಳಿಸುತ್ತೆ. S-400 ವಾಯು ರಕ್ಷಣಾ ವ್ಯವಸ್ಥೆ ಯಾವುದೇ ಕ್ಷಿಪಣಿಗಳನ್ನು ಕೂಡ ಭಾರತದ ಒಳಗೆ ಬಿಡೋದಿಲ್ಲ. 600 ಕಿಲೋಮೀಟರ್ ದೂರದಲ್ಲೇ ಅದು ಬರ್ತಾ ಇದೆ ಅಂದ್ರೆ ಅಲ್ಲೇ ಪತ್ತೆ ಹಚ್ಚಿ ಅಲ್ಲೇ ಹೊಡೆದುರುಳಿಸುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ಆ ಕ್ಷಿಪಣಿಗಳನ್ನ ಪ್ರದ್ಯುಮ್ನ ಏರ್ ಡಿಫೆನ್ಸ್ ಹೊಡೆದುರುಳಿಸುತ್ತೆ. ಪ್ರದ್ಯುಮ್ನ ಏರ್ ಡಿಫೆನ್ಸ್ ಖಂಡಾಂತರ ಕ್ಷಿಪಣಿಗಳನ್ನೇ ಟಾರ್ಗೆಟ್ ಮಾಡುತ್ತೆ. 80 ಕಿಲೋಮೀಟರ್ ವ್ಯಾಪ್ತಿಗೆ ಬಂದಾಗ ಹೊಡೆದುರುಳಿಸುತ್ತೆ. 300 ರಿಂದ 2000 ಕಿಲೋಮೀಟರ್ ಇದರ ರೇಂಜ್ ಇರ್ತಕ್ಕಂಥದ್ದು. 2000 ಕಿಲೋಮೀಟರ್ ದೂರದಲ್ಲಿ ಪ್ರದ್ಯುಮ್ನ ಏರ್ ಡಿಫೆನ್ಸ್ ದಾಳಿಯನ್ನ ಪತ್ತೆ ಹಚ್ಚುತ್ತೆ. ಮತ್ಯಾರು ದಾಳಿ ಮಾಡಕ್ ಸಾಧ್ಯ? ಎಷ್ಟು ದೂರದಿಂದ ಮಾಡಿದ್ರು ಕೂಡ ಭಾರತಕ್ಕೆ ಅದನ್ನ ಪತ್ತೆ ಹಚ್ಚಿ ಅದನ್ನ ಅಲ್ಲೇ ಹೊಡೆದುರುಳಿಸುವಂತಹ ವಾಯು ರಕ್ಷಣಾ ವ್ಯವಸ್ಥೆ ಇದೆ. ಎಂಥದ್ದೇ ಖಂಡಾಂತರ ಕ್ಷಿಪಣಿಯನ್ನೇ ಭಾರತದ ಮೇಲೆ ಹಾಕಿದ್ರು ನಮಗೆ ಡಿಫೆಂಡ್ ಮಾಡ್ಕೊಳಕ್ ಬರುತ್ತೆ. ಭಾರತದ ವಾಯು ರಕ್ಷಣಾ ವ್ಯವಸ್ಥೆ ಎಷ್ಟು ಪ್ರಬಲವಾಗಿದೆ ಅನ್ನೋದರ ಒಂದು ಸ್ಮಾಲ್ ಝಲಕ್ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ.